ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ದೇವರು ತಾನೇ ನನ್ನ ಸಂಗಡ ನಿಮ್ಮೆಲ್ಲರ ಸಂಗಡ ಮಾತನಾಡಲಿ. ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರ ಅಪ್ಪ. ದೇವರೇ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ. ದೇವರೇ, ನೀನು ಸ್ವಾಮಿ ನಮಗೋಸ್ಕರ ಏನನ್ನು ಮಾಡಿದ್ದಿ ಎನ್ನುವಂಥ ಅರಿವಿನೊಂದಿಗೆ ಸ್ವಾಮಿ ಈ ಲೋಕದಲ್ಲಿ ಜೀವನ ಮಾಡುವಂಥ ಕೃಪೆ ಕೊಡು. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ದೇವರು ನಮಗಾಗಿ ಏನನ್ನೆಲ್ಲ ಮಾಡಿದ್ದಾನೆ ಎಂಬುದಾಗಿ, ಅಥವಾ ದೇವರು ನಮಗಾಗಿ ಏನು ಮಾಡಿದ್ದಾನೆ ಎಂಬುದಾಗಿ. ಹೆಚ್ಚಾಗಿ ನಾವು ತಂದೆ ತಾಯಿ ಹತ್ರ ಅನೇಕ ಮಕ್ಕಳು ಕೇಳುವಂಥ ಪ್ರಶ್ನೆ, ನೀವು ನನಗಾಗಿ ಏನು ಮಾಡಿದ್ದೀರಿ, ನೀವು ನನಗೇನು ಮಾಡಿದ್ದೀರಿ ಎಂಬುದಾಗಿ. ಅಥವಾ ಹಿರಿಯರ ಹತ್ರ, ಅನೇಕರ ಹತ್ರ ನಾವು ಒಂದು ವೇಳೆ ಏನಾದರೂ ಸಮಸ್ಯೆಗಳು ಅಥವಾ ಕಷ್ಟಗಳು ಬರುವಾಗ, ನೀವು ನನ್ನ ಜೀವನದಲ್ಲಿ ಏನನ್ನು ಮಾಡಿದ್ದೀರಿ ಎಂಬುದಾಗಿ ನಾವು ಪ್ರಶ್ನೆ ಕೇಳ್ತೇವೆ. ದೇವರ ವಿಚಾರಕ್ಕೆ ನಾವು ಬರುವಾಗ, ದೇವರು ನಮಗಾಗಿ ಏನು ಮಾಡಿದ್ದಾನೆ ಎಂಬುದಾಗಿ
ನಾವಿದು ದೇವರ ವಾಕ್ಯದಲ್ಲಿ ನೋಡುವ ಪ್ರಿಯರೇ. ಆಗ ಇನ್ನೂ ಕೂಡ ನಾವು ದೇವರ ಮಕ್ಕಳಾಗಿ ಹೆಚ್ಚು ದೇವರನ್ನು ಪ್ರೀತಿ ಮಾಡಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮೊದಲನೇದಾಗಿ ದೇವರು ನಮ್ಮನ್ನು ಕರುಣೆಯಿಂದ ನೋಡಿದ, ಅಥವಾ ಕರುಣೆಯ ಕಣ್ಣಿನಿಂದ ಆತನು ನಮ್ಮನ್ನು ನೋಡಿದನು ಎಂಬುದಾಗಿ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ, ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರೂ ನಿನಗೆ ಇಂಥ ಸಹಾಯ ಮಾಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಕಟಾಕ್ಷಿಸಿ ಕರುಣಿಸಿ ದೇವರು ನಮ್ಮನ್ನು ನೋಡಿದ್ದಾನೆ, ನಮ್ಮ ಮೇಲೆ ಕರುಣೆ ಇಟ್ಟು ದೇವರು ನಮ್ಮನ್ನು ನೋಡಿದ್ದಾನೆ ಪ್ರಿಯರೇ. ಹಾಗಾಗಿ ಇಂಥ ಸಹಾಯ ನಮಗೆ ಯಾರೂ ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತೆ ಮುಂದುವರಿಸಿಕೊಂಡು ನಾವು ನೋಡುವಾಗ, ನಿನ್ನ ಜನನ ದಿವಸದಲ್ಲಿ ನೀನು ಹೇಸಿಗೆಯಾಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬಿಸಾಡು ಬಿಟ್ಟರು. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದನು. ಒಂದು ವೇಳೆ ನಮ್ಮ ಹಿಂದಿನ ಜೀವನಗಳು ಒಂದು ವೇಳೆ ನಾವು ನೆನೆಸುವುದಾದರೆ, ಎಂಥ ಹೇಸಿಗೆಯಲ್ಲಿ, ಎಂಥ ಬೇಡವಾದ, ದೇವರ ಕಣ್ಣಿನಲ್ಲಿ ಅಸಹ್ಯವಾಗಿ ವರ್ತಿಸುತ್ತಿದ್ದಂಥ ಅಥವಾ ಅಸಹ್ಯವಾಗಿ ಜೀವಿಸುತ್ತಿದ್ದಂಥ ನಮ್ಮನ್ನು ದೇವರು ತನ್ನ ಕರುಣೆಯ ಕಣ್ಣಿನಿಂದ ನೋಡುತ್ತಾರೆ ಎಂಬುದಾಗಿ ವಾಕ್ಯ ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತು ದೇವರು ನಮಗೋಸ್ಕರ ಏನನ್ನು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ದೇವರು ನಮ್ಮನ್ನು ತನ್ನ ಕರುಣೆಯ ಕಣ್ಣಿನಿಂದ ನೋಡಿ ನಮ್ಮನ್ನು ಆತನ ಕಡೆಗೆ ಆತನು ಸೆಳೆದುಕೊಳ್ಳುತ್ತಾನೆ. ಮತ್ತೆ ಎರಡನೇದು, ನಮ್ಮನ್ನು ಬದುಕಿಸ್ತಾನೆ. ಅದೇ 16:6 ಹೇಳುವಂಥದ್ದು, ನಂತರ ನಾನು ನಿನ್ನನ್ನು ನೋಡಿದೆ, ನೀವು ಮಲಗಿರುವಾಗ ನಾನು ನಿಮಗೆ ಬದುಕು ಎಂದು ಹೇಳಿದೆ. ವಾಕ್ಯ ಹೇಳ್ತದೆ ಯೆಹೆಜ್ಕೇಲ 16:6, ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದನು. ಇವತ್ತು ನಮಗೆ ಪುನರ್ಜೀವವನ್ನು ಕೊಟ್ಟಂಥ ಸ್ವಾಮಿ, ಪುನರ್ಜೀವವನ್ನು ಕೊಟ್ಟಂಥ ದೇವರು, ನಮ್ಮನ್ನು ಬದುಕಿಸಿದ ದೇವರು, ಹೊಸ ಜೀವಿತದಲ್ಲಿ ನಾವು ನಡೆಯಬೇಕೆಂಬುದಾಗಿ ಬದುಕಿಸಿ ನಮ್ಮ ಜೊತೆ ಇವತ್ತಿಗೂ ಕೂಡ ಮಗನೇ ಮಗಳೇ ನಾನು ನಿನ್ನ ಜೊತೆ ಇದ್ದೇನೆ ಎಂಬುದಾಗಿ ಹೇಳಿದ ದೇವರು ನಮ್ಮನ್ನು ಬದುಕಿಸಿ ಈ ದಿನದಲ್ಲಿ ದೇವರ ಮಾರ್ಗ ನಡೆಯಬೇಕೆಂಬುದು ಆತನು ಬಯಸ್ತಾನೆ ಪ್ರೇರೆ. ಹಾಗಾಗಿ ದೇವರು ನಮ್ಮ ಜೀವನದಲ್ಲಿ ಏನನ್ನು ಮಾಡಿದನು ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ದೇವರು ನಮ್ಮನ್ನು ನೋಡಿದ, ಕರುಣೆಯ ಕಣ್ಣಿನ ನೋಡಿದ. ಎರಡನೇದಾಗಿ ನಮ್ಮನ್ನು ಇವತ್ತು ಬದುಕಿಸ್ತಾ ಇದ್ದಾನೆ. ನಮ್ಮನ್ನು ಇವತ್ತು ಜೀವನದಲ್ಲಿ ಹೊಸ ಒಂದು ನ್ಯೂ ಲೈಫನ್ನು ಕೊಟ್ಟು ನಮ್ಮನ್ನು ಅದು ನಡೆಸ್ತಾನೆ ಪ್ರೇರೆ. ಮತ್ತೆ ಮೂರನೇದಾಗಿ ಒಡಂಬಡಿಕೆಯನ್ನು ಮಾಡುತ್ತಾನೆ. ಒಡಂಬಡಿಕೆ ನಮಗೆಲ್ಲ ಗೊತ್ತಿದೆ. ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದರೂ ಕೂಡ ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರ ಮೂಲಕ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಆತನು ನಮ್ಮನ್ನು ಅಲ್ಲಿ ನಾವು ನೋಡುತ್ತೇವೆ ಹೊಸ ಒಡಂಬಡಿಕೆಯ ಮೂಲಕ ತನ್ನ ಮಕ್ಕಳನ್ನಾಗಿ ಮಾಡುತ್ತಾನೆ, ದೇವರ ಮಕ್ಕಳನ್ನಾಗಿ ಮಾಡುತ್ತಾನೆ. ನಾವು ಇನ್ನೊಂದು 16ನೇ ಅಧ್ಯಾಯ 8ನೇ ವಚನದಲ್ಲಿ ಯೆಹೆಜ್ಕೇಲನ ಪ್ರವಾದನೆ ನಾವು ನೋಡುವಾಗ, ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು, ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ, ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ಹೇಳ್ತಾನೆ. ನಾನು ಒಡಂಬಡಿಕೆ ಮಾಡಿದ್ರಿಂದ ನೀನು ನನ್ನವಳಾಗಿದ್ದಿ. ಇವತ್ತು ಪ್ರೀತಿಯ ದೇವ ಜನರೇ, ನನ್ನನ್ನು ಕೇಳಿಸ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಇವತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಂಡು ಆತ ನಮ್ಮನ್ನು ನೋಡಿ, ನಮ್ಮನ್ನು ಬದುಕಿಸಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ಒಂದು ಒಡಂಬಡಿಕೆಯನ್ನು ಮಾಡುತ್ತಾನೆ. ನಾವು ದೇವರಿಗೆ ಶತ್ರುಗಳಾದ ನಮ್ಮನ್ನು ದೇವರು ಇವತ್ತು ನಮಗೆ ಒಂದು ಒಡಂಬಡಿಕೆಯ ಮೂಲಕ ಮಕ್ಕಳ ಸ್ಥಾನವನ್ನು ಕೊಡುತ್ತಾನೆ ಪ್ರಿಯರೇ. ದೇವರು ನಮಗೋಸ್ಕರ ಮಾಡಿದ ಎಂಥ ದೊಡ್ಡ ಕಾರ್ಯ ನೋಡ್ರಿ ಪ್ರಿಯರೇ. ಅನೇಕ ಆವರ್ತಿ ನಾವು ಇದನ್ನು ಮರೆತು ಜೀವನ ಮಾಡುತ್ತೇವೆ. ಅನೇಕ ಆವರ್ತಿ ಇದು ತಿಳಿದಿದ್ರೂ ಕೂಡ ಇದಕ್ಕೆ ತಕ್ಕ ಒಂದು ಗೌರವವನ್ನು ದೇವರಿಗೆ ಕೊಡದೆ ನಾವು ಜೀವಿಸ್ತೇವೆ. ಎಂಥ ದೊಡ್ಡ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ದಿನ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಾಗಾಗಿ ಕೀರ್ತನೆಗಾರರು ಇದಕ್ಕೋಸ್ಕರ ಹೇಳುವಂಥ ಒಂದು ಮಾತೇನೆಂದರೆ, ಯೆಹೋವನು ನಮಗೋಸ್ಕರ ಮಹತ್ಕಾರವನ್ನು ಮಾಡಿದ ನಿಜ, ಆದದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಇಂಥ ಒಳ್ಳೆಯ ದೇವರು, ಒಡಂಬಡಿಕೆ ಮಾಡಿದ ದೇವರು, ನಮ್ಮ ಜೊತೆ
ಪ್ರೀತಿಯಿಂದ ಕರೆದ ದೇವರು, ಪ್ರೀತಿಯಿಂದ ನೋಡಿದ ದೇವರು, ನಮ್ಮನ್ನು ಬದುಕಿಸಿದ ದೇವರು ಇವತ್ತು ಆತನು ಹೇಳ್ತಾನೆ, ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಒಂದು ಕ್ಷಣ ನೀವು ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂಥ ವೇಳೆಯಲ್ಲಿ ಒಂದು ಕ್ಷಣ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಎಷ್ಟೊಂದು ಉಪಕಾರ ನಮ್ಮ ಜೀವನದಲ್ಲಿ ದೇವರು ಮಾಡಿದ್ದಾನೆ. ಎಷ್ಟೋ ಆಕ್ಸಿಡೆಂಟ್ಗಳಿಂದ ನಮ್ಮನ್ನು ತಪ್ಪಿಸಿದ್ದಾನೆ. ಎಷ್ಟೋ ಉಪದ್ರವಗಳಿಂದ ನಮ್ಮನ್ನು ತಪ್ಪಿಸಿದ್ದಾನೆ. ಲೋಕದಲ್ಲಿ ಬಂದಂಥ ಅತಿ ದೊಡ್ಡ ಒಂದು ರೋಗ ಕೊರೋನಾ ಸಮಯದಲ್ಲಿ ನಮ್ಮನ್ನು ಬದುಕಿಸಿದ್ದಾನೆ. ಅನೇಕರಿಗೆ ಎಂಥ ಉಪಕಾರ ಮಾಡಿದ. ಅದಕ್ಕೋಸ್ಕರ ದಾವೀದನು ಹೇಳುವಂಥ ಮಾತೇನೆಂದರೆ, ಯೆಹೋವನು ನಮಗೋಸ್ಕರ ಮಹತ್ಕಾರನ್ನು ಮಾಡಿದ್ದು ನಿಜ. ಇವತ್ತು ನಾನು ನೀವು ಅದನ್ನು ಹೇಳ್ತಿದ್ದಾವ, ದೇವರು ನನ್ನ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಪ್ರೀತಿಯ ದೇವ ಜನರೇ, ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ದೇವರು ನಮ್ಮ ಜೀವನದಲ್ಲಿ ಎಂಥ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಅದೇ ಮರಿಯಳು ಕೂಡ, ಯೇಸುವಿನ ತಾಯಿ ಮರಿಯಳು ಕೂಡ ಹೇಳುವಂಥ ಮಾತು, ದೇವದೂತರು ಪರಲೋಕದಿಂದ ಸಂದೇಶವನ್ನು ಹೊತ್ತುಕೊಂಡು ಬರ್ತಾರೆ. ಸಂದೇಶವನ್ನು ತಾಯಿ ಮರಿಯಳಿಗೆ ಹೇಳ್ತಾರೆ, ಮರಿಯಳೇ, ಈ ರೀತಿಯಾಗಿ ನೀನೊಂದು ಮಗುವನ್ನು ಹೆರಬೇಕು, ಈ ರೀತಿಯಾಗಿ ನೀನು ಅವನಿಗೆ ಹೆಸರಿಡಬೇಕು, ಇದು ಒಂದು ಪರ್ಪಸ್ ಇದೆ, ಒಂದು ಪ್ಲ್ಯಾನ್ ಇದೆ ಎಂಬುದಾಗಿ ಆ ಪ್ಲ್ಯಾನನ್ನು, ಪರಲೋಕದ ಒಂದು ಪ್ಲ್ಯಾನನ್ನು ಯಾವಾಗ ಮರಿಯಳ ಮುಂದೆ ದೇವದೂತನು ಪ್ರೆಸೆಂಟ್ ಮಾಡ್ತಾನೆ. ಈಗ ಮರಿಯಳ ಮಾತು ನೋಡ್ರಿ, ಇಲ್ಲಿ ಹೇಳ್ತಾನೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 49ನೇ ವಚನದಿಂದ ನೋಡುವುದಾದ್ರೆ ಅಲ್ಲಿ ಹೇಳ್ತಾಳೆ, ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿಯ ದೇವಜನರೇ, ಪರಿಶುದ್ಧವಾದಂಥ ದೇವರು, ಶಕ್ತನಾಗಿರುವಂಥ ದೇವರು, ನಮ್ಮ ಮಹತ್ಕಾರ್ಯಗಳನ್ನು ಮಾಡುವ ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾನೆ. ಆತನ ಉಪಕಾರಗಳನ್ನು ನೆನೆಸಿ ನಾವು ಇವತ್ತು ಆತನಿಗೆ ಸ್ತೋತ್ರಗಳನ್ನು ಹೇಳ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ, ಎಷ್ಟೆಲ್ಲ ದೇವರು ನಮಗೋಸ್ಕರ ಮಾಡಿದ್ದಾನೆ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ. ಮತ್ತೆ ಅಲ್ಲಿ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರವರೆಗಿರುವುದು. ತಾಯಿ ಮರಿಯಳು ಹೇಳುವಂಥ ಮಾತು, ಆತನಲ್ಲಿ ಭಯ ಮತ್ತು ಭಕ್ತಿಯುಳ್ಳವರ ಮೇಲೆ ಆತನ ದಯೆ, ಆತನ ಕೃಪೆ, ಆತನ ಪ್ರೀತಿ ತಲತಲಾಂತರಕ್ಕೂ ಇರ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರೀತಿ ದೇವಜನರೇ, ಮತ್ತೆ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿನ ಮನಸ್ಸುಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ. ಪ್ರಿಯರೇ, ನಮ್ಮ ದೇವರು ಸಾಮಾನ್ಯ ದೇವರಲ್ಲ. ನಮ್ಮ ದೇವರು ಸೃಷ್ಟಿಯಲ್ಲ. ನಮ್ಮ ದೇವರು ಸೃಷ್ಟಿಕರ್ತನು. ನಮ್ಮ ದೇವರು ಕೇವಲ ಒಂದು ರೂಪವಲ್ಲ. ನಮ್ಮ ದೇವರು ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿರುವಾತನು. ಇವತ್ತು ನಾನು ನೀವು ಒಂದು ವೇಳೆ ಇದನ್ನು ನಮ್ಮ ಜೀವನದಲ್ಲಿ ಅರಿತುಕೊಂಡು ಜೀವನ ಮಾಡುವುದಾದರೆ ನಮ್ಮ ಜೀವನ ಸುಖಿ ಜೀವನವಾಗಿ ಮಾರ್ಪಡುತ್ತದೆ ಪ್ರಿಯರೇ. ನಮ್ಮ ಜೀವನ ಸಮಾಧಾನದ ಜೀವನವಾಗಿ ಮಾರ್ಪಡುತ್ತೆ ಪ್ರಿಯರೇ. ಇವತ್ತು ಯಾಕೆ ಸಮಸ್ಯೆ, ಯಾಕೆ ಕಷ್ಟ, ಯಾಕೆ ಕಣ್ಣೀರು, ಯಾಕೆ ಅನಾರೋಗ್ಯದಲ್ಲಿರುವಾಗ ನಾವು ಎಲ್ಲ ಕುಗ್ಗಿ ಹೋಗ್ತೇವೆ ಅಂತ ಹೇಳಿದರೆ, ದೇವರು ಏನನ್ನು ನನ್ನ ಜೀವನದಲ್ಲಿ ಮಾಡಲಿಕ್ಕೆ ಶಕ್ತನು ಎನ್ನುವಂಥ ವಿಚಾರಗಳು ನಾವು ಮರೆತು ಬಿಡ್ತೇವೆ. ಅಥವಾ ದೇವರು ನಮ್ಮ ಜೀವನದಲ್ಲಿ ಏನನ್ನು ಮಾಡಿದ್ದಾನೆ, ಏನನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನಾವು ಮರೆತು ಬಿಟ್ಟು ಜೀವಿಸ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಆತನ ಉದ್ದೇಶಕ್ಕೋಸ್ಕರ ಕರೆದಿದ್ದಾನೆ. ಹಾಗಾಗಿ ಆ ಪರಾಕ್ರಮವುಳ್ಳಂಥ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಅದನ್ನೇ ಮರಿಯಳು ಹೇಳುವಂಥದ್ದು, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ, ದೊಡ್ಡ ಉಪಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಮಾತನ್ನು ಹೇಳುವುದಕ್ಕಿಂತ ಮುಂಚೆ ಒಂದು ಚೂರು ನೀವು ಆ ಒಂದು ಸಿಚುವೇಶನ್, ಆ ಸನ್ನಿವೇಶ ಒಂದು ವೇಳೆ ನಿಮ್ಮ ಮನಸ್ಸಿಗೆ ತಂದುಕೊಳ್ಳುವುದಾದರೆ, ಮರಿಯಳಿಗೆ ನಿಶ್ಚಿತಾರ್ಥವಾಗಿದೆ, ಇನ್ನೂ ಮದುವೆ ಆಗಿಲ್ಲ. ಆ ಸಮಯದಲ್ಲಿ ದೇವದೂತರು ಬಂದು ಹೇಳ್ತಾರೆ, ನೀನೊಂದು ಮಗುವನ್ನು ಹೆರುತ್ತಿ ಎಂಬುದಾಗಿ. ಅದು ಒಂದು ಆ ಕಾಲದಲ್ಲಿ ಇದು ಅಸಾಧ್ಯವಾದ ಒಂದು ಸಂಗತಿ. ಲೋಕದಲ್ಲಿ ಬಹಳ ಕಷ್ಟ ಇದೆ, ಬೇರೆ ರೀತಿಯಲ್ಲಿ ನೋಡ್ತದೆ ಲೋಕ ಮರಿಯಳನ್ನು. ಆದರೆ ದೇವರ ಪ್ಲಾನ್ ಯಾವಾಗ ಗೊತ್ತಾಗ್ತದೆ, ಯಾವಾಗ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ,
ಆಗ ಅವರು ಹೇಳುವಂಥ ಮಾತೇನೆಂದರೆ, ಶಕ್ತನಾಗಿರುವಾತ ನನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ ಎಂಬುದಾಗಿ. ಅದೇ ಒಂದು ವೇಳೆ ಈ ಲೋಕದ ಮನಸ್ಸನ್ನು ಇಟ್ಟುಕೊಂಡು ಒಂದು ವೇಳೆ ಮರೆಯಲಿರುವುದಾದರೆ, ದೇವರೇ ಯಾಕೆ ನನ್ನನ್ನು ನೀನು ಸಿಕ್ಕಿಸಿ ಹಾಕ್ತಾ ಇದ್ದಿ, ದೇವರು ಯಾಕೆ ಇಂಥ ಕಾರ್ಯಕ್ಕೆ ನನ್ನನ್ನು ಉಪಯೋಗಿಸ್ತಾ ಇದ್ದಿ, ಬೇರೆಯವರನ್ನು ಉಪಯೋಗಿಸ್ಬೋದಲ್ಲ. ಪ್ರಿಯರೇ, ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಕರೆದಿದ್ದಾನೆ ಆತನ ಪರ್ಪಸ್ಸಿಗೋಸ್ಕರ. ಇದನ್ನು ನಾವು ತಿಳಿದುಕೊಂಡು ಜೀವನ ಮಾಡುವಾಗ, ಇದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡುವಾಗ, ನಾನು ಹೇಳ್ತೇನೆ, ನಾನು ನೀವು ಹೇಳಲಿಕ್ಕೆ ಸಾಧ್ಯ ಇದೆ, ಶಕ್ತನಾಗಿರುವ ಆತನು ನನ್ನ ಜೀವನದಲ್ಲಿ ಎಂಥ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ. ಇದು ಅರ್ಥ ಮಾಡಿಕೊಳ್ಳದೆ ನಾವು ಜೀವಿಸುವುದಾದರೆ, ನಾವು ಕಂಪ್ಲೇಂಟ್ನ ಮೇಲೆ ಕಂಪ್ಲೇಂಟನ್ನು ಹೇಳಿಕೊಂಡು ನಾವು ಜೀವನ ಮಾಡ್ತೇವೆ, ಕೊರತೆಯನ್ನು ಧ್ಯಾನ ಮಾಡಿ ನಾವು ಜೀವನ ಮಾಡ್ತೇವೆ, ಅನಾರೋಗ್ಯ ಬಂದಾಗ ಕುಗ್ಗಿ ಹೋಗಿ ನಾವು ಜೀವನ ಮಾಡ್ತೇವೆ. ಆದರೆ ಶಕ್ತನಾಗಿರುವ ಆತನು ನನ್ನ ಜೀವನದಲ್ಲಿ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ, ಇವತ್ತು ದೇವರು ಯಾಕೆ ನನ್ನನ್ನು ಕರೆದಿದ್ದಾನೆ, ಯಾಕೆ ನನ್ನನ್ನು ಇವತ್ತು ಯಾವ ಪ್ಲಾನಿಗೋಸ್ಕರ ಕರೆದಿದ್ದಾನೆ, ಆತನ ಉದ್ದೇಶವೇನು ಎಂಬುದಾಗಿ ನಾವು ಅರಿತರೆ ಮಾತ್ರ ನಾನು ನೀವು ಸಂತೋಷವಾಗಿ ಜೀವನ ಮಾಡಲಿಕ್ಕಾಗ್ತದೆ. ಹಾಗಾದರೆ ವಾಕ್ಯವನ್ನು ಕೇಳಿಸ್ತಿರುವಂಥ ನಾನು ಮತ್ತು ನೀವುಗಳು ಅನೇಕ ವರ್ತಿ ನಮಗೆ ಮರುವಿಕೆ ಜಾಸ್ತಿ ಎಲ್ಲ ಸಮಯದಲ್ಲಿ ನಮ್ಮ ದೇವರು ಯಾರು ಎಂಬುದಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನ ಮಾಡುವುದಾದರೆ ನಾವು ಸುಖ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅದೇ ರೀತಿ ಸಾಮುವೇಲ್ ಪ್ರವಾದಿ ಕೂಡ ಅಲ್ಲಿ ಇಸ್ರಾಯೇಲರು ಹೇಳ್ತಾ ಇದ್ದಾರೆ, ಪ್ರವಾದಿ ನಮಗೊಂದು ಅರಸನು ಬೇಕು, ಇಷ್ಟರ ತನಕ ನೀವು ನಮಗೆ ನ್ಯಾಯಾಧಿಪತಿಯಾಗಿ ನ್ಯಾಯ ತೀರಿಸ್ತಾ ಇದ್ದಿ, ನ್ಯಾಯಸ್ಥಾಪಕನಾಗಿದ್ದಿ, ಈಗ ನಮಗೆ ಒಂದು ಅರಸು ಬೇಕು, ಒಂದು ಕಿಂಗ್ ಬೇಕು ಎಂಬುದಾಗಿ ಹೇಳ್ತಾರೆ. ಸಾಮುವೇಲ್ಗೇನೋ ಪ್ರವಾದಿಗೇನೋ ಸ್ವಲ್ಪ ಬೇಸರ ಆಗುತ್ತೆ. ಆದರೆ ಕೊನೆಗೆ ಇಸ್ರಾಯೇಲ್ ಜನರಿಗೆ ಹೀಗೆ ಹೇಳ್ತಾರೆ ಸಾಮುವೇಲ್ ಪ್ರವಾದಿ. ನೀವು ಬೇಕಿದ್ರೆ 1 ಸಾಮುವೇಲ್ 12:24 ವಚನದಲ್ಲಿ ಒಂದು ವೇಳೆ ನೋಡುವುದಾದರೆ, ನೀವಾದರೂ ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನಪಿಸಿಕೊಂಡು ಆತನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸ್ತಾ ಬರಬೇಕು. ನೀವು ದೇವರನ್ನೇ ಸೇವಿಸ್ತಾ ಬರಬೇಕು. ನಿಮಗೆ ಕಿಂಗಲ್ಲ, ಅರಸರಲ್ಲ, ನಾನು ಕೊಡ್ತೇನೆ, ನಾನು ಮಾಡ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಾನು ನೀವು ಭಯ ಭಕ್ತಿಯುಳ್ಳವರಾಗಿ ನಮಗೋಸ್ಕರ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಯಾವಾಗಲೂ ನೆನೆಸಿಕೊಂಡು ನಾವು ಜೀವಿಸಬೇಕು ಪ್ರಿಯರೇ. ನಮ್ಮ ಜೀವನ, ಕ್ರಿಸ್ತೀಯ ಜೀವನ ಕೇವಲ ಒಂದು 60, 70, 80 ವರ್ಷದ್ದು ಈ ಲೋಕದ ಮಾತ್ರವಲ್ಲ. ನಮ್ಮ ಜೀವನ ನಿರಂತರವಾಗಿರುವಂಥ ಜೀವನ. ನಮ್ಮ ಜೀವನ ಅದು ಯಾವತ್ತೂ ಕೂಡ ಅದು ನಶಿಸಿ ಹೋಗದಂಥ ಜೀವನ. ಅದನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನನ್ನ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಕ್ರಿಸ್ತನನ್ನು, ಆತನ ಮಗನನ್ನು, ಆತನು ಮರಣದ ಕಂಬಕ್ಕೆ ಅದು ಏರಿಸುವುದರ ಮೂಲಕ ನಿನ್ನ ಪಾಪದ ಪ್ರಾಯಶ್ಚಿತ್ತಕವಾಗಿ ಆತನನ್ನು ಕೊಟ್ಟನು ಪ್ರಿಯರೇ. ಇದು ನಮಗೆ ದೊಡ್ಡ ಒಂದು ಜೀವನದಲ್ಲಿ ದೇವರು ಮಾಡಿದ ದೊಡ್ಡ ಉಪಕಾರವಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ದೇವರು ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾನೆ ಇದನ್ನು ನಾವು ನೆನೆಸಿಕೊಂಡು ಜೀವಿಸಬೇಕೆಂಬುದಾಗಿ ಇಲ್ಲಿ ಸಾಮುವೇಲ್ ಪ್ರವಾದಿಯಲ್ಲಿ ಹೇಳುವಂಥದ್ದು. ನಮಗೋಸ್ಕರವಾಗಿ ಮಾಡಿದ ಮಹತ್ಕಾರಗಳನ್ನು ನೆನೆಸಿಕೊಂಡು ಆತನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸ್ತಾ ಬರಬೇಕು ಎಂಬುದಾಗಿ. ಹಾಗಾದರೆ ನಾವು ಇವತ್ತೇನು ಮಾಡ್ತಿದ್ದೇವೆ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋವೇಲ್ನ ಪ್ರವಾದ ಗ್ರಂಥದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯವನ್ನು ಮಾಡಿದ ನಿಮ್ಮ ದೇವರ ಯೆಹೋವನ ನಾಮವನ್ನು ಕೊಂಡಾಡುವಿರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ಯೋವೇಲ್ನು ಅಲ್ಲಿ ಹೇಳ್ತಾನೆ. ಅದರರ್ಥ ನಾವು ಅನೇಕ ವರ್ತಿ ಹೊಟ್ಟೆ ತುಂಬ ಊಟ ಮಾಡಿರುವಾಗ, ಅನೇಕ ವರ್ತಿ ನಮಗೆಲ್ಲವಿರುವಾಗ ನಾವು ದೇವರನ್ನು ಮರೆತು ಬಿಟ್ಟು ಅನೇಕರು ಜೀವನ ಮಾಡ್ತಾರೆ. ಆದರೆ ದೇವರ ಮಕ್ಕಳು ಹಾಗೆ ಅಲ್ಲ. ದೇವರ ಮಕ್ಕಳು ನಮಗೆ ಹೊಟ್ಟೆ ತುಂಬ ಊಟಕ್ಕಿದ್ರೂ ಕೂಡ ಇಲ್ಲದಿದ್ದರೂ ಕೂಡ ನಾವು ದೇವರನ್ನೇ ಆರಾಧಿಸ್ತೇವೆ, ಆತನ ನಾಮವನ್ನು ಕೀರ್ತಿಸ್ತೇವೆ. ಇದು ದೇವರಿಗೆ ಬೇಕಾಗಿರುವಂಥದ್ದು ಪ್ರಿಯ. ಹಾಗಾದರೆ ಇಲ್ಲಿ ಹೇಳುವುದು, ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ದೇವರ ವಾಕ್ಯ ಪ್ರಿಯರೇ, ಅದು ಸತ್ಯ. ಇದನ್ನು ನೀವು ನಂಬುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳಾಗುತ್ತೆ. ದೇವರು ಎಂದಿಗೂ ಕೂಡ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ಯಾಕಂದರೆ ಕರೆದಂಥ ದೇವರು ನಂಬಿಗಸ್ತನಾಗಿದೆ.
ನಾನು ನೀವು ಮಾತ್ರ ಏನು ಮಾಡ್ತೇವೆ ಅಂದರೆ ಯಾವಾಗಲೂ ಕೂಡ ಚಿಂತೆಯಲ್ಲಿರ್ತೇವೆ. ಅಯ್ಯೋ ನಾಳೆದ್ದೇನು, ಮಕ್ಕಳ ಫ್ಯೂಚರ್ ಏನು, ಮಕ್ಕಳ ಎಜುಕೇಷನ್ ಏನು, ಎಜುಕೇಷನ್ ಆದ ಮೇಲೆ ನೀವು ಮದುವೆ ಯಾವಾಗ, ಮದುವೆ ಆದ ಮಕ್ಕಳು ಯಾವಾಗ, ಒಂದಲ್ಲ ನಮ್ಮ ಡಿಮ್ಯಾಂಡ್ಸ್ ಅದು ಯಾವತ್ತೂ ಮುಗಿಯುವುದಿಲ್ಲ. ಅದು ಲೈನಲ್ಲಿ ಇದ್ದೇ ಇರ್ತದೆ ಯಾವಾಗಲೂ ಕೂಡ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ? ಇಲ್ಲಿ ನೋಡ್ರಿ, ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 6:31 ವಚನ ಹೀಗೆ ಹೇಳ್ತಾರೆ, ಹೀಗಿರುವುದರಿಂದ ನೀವು ಊಟಕ್ಕೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಹಿಂದಿನ ಕಾಲದಲ್ಲಿ ಯಾರಿಗೂ ಕೂಡ ಬೇರೆ ಚಿಂತೆ ಕಡಿಮೆ ಇದ್ದದ್ದು. ಊಟದ ಚಿಂತೆ, ಅದು ಆಮೇಲೆ ಏನು ಕುಡಿಯಬೇಕು ಅದು ಚಿಂತೆ, ಏನು ಹೊದ್ದುಕೊಳ್ಳಬೇಕು ಅದು ಚಿಂತೆ, ಬೇರೆ ಏನು ಚಿಂತೆ ಇರಲಿಲ್ಲ. ಅವರಿಗೆ ಒಂದು ಟೆಂಟ್ ಟೈಪಲ್ಲಿ ಒಂದು ಮನೆ ಇದ್ದರೆ ಸಾಕು. ಈಗ ಏನು ಚಿಂತೆ? ಈಗಿನ ಜನರಿಗೆ ಚಿಂತೆ ಏನು? ಈಗಿನ ಜನರ ಚಿಂತೆ ಏನಂತ ಹೇಳಿದರೆ, ನನಗೊಳ್ಳೆ ಮನೆ ಬೇಕು, ನನಗೊಳ್ಳೆ ಒಂದು ಹೆಂಡತಿ ಬೇಕು, ನನಗೊಂದು 4 ವೀಲರ್ ವೆಹಿಕಲ್ ಬೇಕು. ಎಲ್ಲರಿಗಿದು. ಅದಕ್ಕೆ ಯಾರೋ ಹೇಳ್ತಿದ್ರು 1 2 3 4 ಎಂಬುದಾಗಿ. ಈ ಲೋಕದಲ್ಲಿ ಎಲ್ಲರೂ ಕೂಡ 1 2 3 4 ಹಿಂದೆ ಹೋಗ್ತಾರೆ. 1 ಎಂಬುದಾಗಿ ಹೇಳುವಾಗ ಒಂದು ಹೆಂಡತಿ ಬೇಕು, 2 ಎಂಬುದಾಗಿ ಹೇಳುವಾಗ 2 ಮಕ್ಕಳು ಬೇಕು, 3 ಎಂಬುದಾಗಿ ಹೇಳುವಾಗ 3 ಬೆಡ್ರೂಮ್ ಹೌಸ್ ಬೇಕು, 4 ಎಂಬುದಾಗಿ ಹೇಳುವಾಗ 4 ವೀಲರ್ ಬೇಕು, ಅಂದರೆ ಕಾರ್ ಬೇಕು ನಮಗೆ. ಇದಕ್ಕೋಸ್ಕರ ಲೋಕ ಇವತ್ತು ಓಡುತ್ತಾ ಇದೆ. ಆದರೆ ದೇವರ ಮಕ್ಕಳಾದ ನಾವು ಅದಕ್ಕೋಸ್ಕರ ತವಕ ಪಡಬೇಕಾಗಿಲ್ಲ. ದೇವರ ರಾಜ್ಯಕ್ಕೋಸ್ಕರ, ಆತನ ನೀತಿಗೋಸ್ಕರ ತವಕ ಪಡುವಾಗ ಈ 1 2 3 4 ಏನಿದೆ ಅದು ನಮ್ಮ ಹಿಂದೆ ಬರುತ್ತದೆ. ಆ ಕಾಲದಲ್ಲಿ ಬಯಸಿದೇನು ಗೊತ್ತಾ? ಊಟ, ನೀರು, ಹೊದ್ದುಕೊಳ್ಳುವಂಥದ್ದು ಆ ಕಾಲದ್ದು. ಈ ಕಾಲದ್ದು 1 2 3 4 ಇದನ್ನು ಬಯಸ್ತಾರೆ. ಹಾಗಾದರೆ ಯೇಸು ಸ್ವಾಮಿ ಅಂತ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ಅಜ್ಞಾನಿಗಳು, ಜ್ಞಾನ ಇಲ್ಲದವರು. ಇನ್ನೊಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳ್ತದೆ, ದೇವರನ್ನು ಅರಿಯದವರು. ಇದೆಲ್ಲಗೋಸ್ಕರ ದೇವರನ್ನು ಅರಿದವರು ತವಕ ಪಡುತ್ತಾರೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಮತ್ತೆ ಸ್ವಾಮಿ ಹೇಳ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಇದೆಲ್ಲ 1 2 3 4 ಏನು ಜನರು ಅದಕ್ಕೋಸ್ಕರ ಓಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಿಮಗೆ ಬೇಕಂತೇಳಿ ಪರಲೋಕದಲ್ಲಿರುವ ತಂದೆಗೆ ಗೊತ್ತಿದೆ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳ್ತಿದ್ದಾರೆ ಇಲ್ಲಿ. ಮತ್ತೆ ಹೇಳ್ತಾನೆ 33ನೇ ವಚನ, ಹೀಗೆ ಇರುವುದರಿಂದ ನಾನೇನು ಮಾಡಬೇಕು? ಹೀಗೆ ಇರುವುದರಿಂದ ದೇವ ಮಕ್ಕಳಾದ ನಾವುಗಳು ಏನು ಮಾಡಬೇಕಂದ್ರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ಇದು ನೀವು ಮಾಡಬೇಕಾದದ್ದು. ಆಗೇನಾಗ್ತದೆ? ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ದಿಸ್ ಇಸ್ ದ ಪ್ರಾಮಿಸ್. ಹೊಸ ಒಡಂಬಡಿಕೆ ಪ್ರಾಮಿಸ್. ನೀನು ಫಸ್ಟ್ ನೀನು ದೇವರ ರಾಜ್ಯಕ್ಕೋಸ್ಕರ ನಾನೇನು ಮಾಡ್ಬೋದು? ದೇವರೇ, ನೀನು ಕರೆದಿದ್ದೀಯಲ್ಲ, ನಾನು ಏನು ಮಾಡ್ಬೋದು? ಈ ಕೊನೆ ಕಾಲದ ಉಜ್ಜೀವನ ಸಮಯ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟದೆಲ್ಲವೂ ನೆರವೇರ್ತಾ ಇದೆ. ಇನ್ನೇನು ನೀನು ಮಧ್ಯಾವಕಾಶಕ್ಕೆ ಬರುವಂಥ ಕಾಲ ಬಹಳ ಹತ್ತಿರವಾಗಿದೆ. ಹೀಗಿರುವಾಗ ದೇವರೇ, ನಾನು ಏನನ್ನು ಮಾಡಲಿ? ಒಂದು ದಿವಸವಾದರೂ ನಾನು ದೇವರ ಹತ್ರ ಕೇಳಿದ್ದೇವ, ಸ್ವಾಮಿ ನಾನೇನು ಮಾಡಬಹುದು? ಸ್ವಾಮಿ ಇವತ್ತು ನಾನು ಏನು ಮಾಡಬೇಕು? ನಿನ್ನ ರಾಜ್ಯಕ್ಕೋಸ್ಕರ ನಾನು ಏನು ಮಾಡಬಹುದು? ನಾವು ಕೇಳ್ತೇವ ಪ್ರಿಯರೇ? ನಾವೆಲ್ಲೋ ಡಿಮ್ಯಾಂಡ್ಸ್ ಇಟ್ಕೊಂಡು ಬರ್ತೇವೆ. ದೇವರ ನೀನು ಅದು ಕೊಡು, ನೀನು ಇದು ಕೊಡು. ತಪ್ಪಲ್ಲ, ನಾವು ದೇವರ ಹತ್ರನೇ ಕೇಳಬೇಕು, ಬೇರೆ ಯಾರ ಹತ್ರ ಕೇಳಲಿಕ್ಕೆ ಆಗುವುದಿಲ್ಲ. ಸ್ಟಿಲ್ ಒಂದು ದಿವಸ ಆದರೂ ಈ ವಾಕ್ಯಾನುಸಾರ ನಾವು ಪ್ರಾರ್ಥನೆ ಮಾಡಿದ್ದೇವ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ತವಕ ಪಡ್ರಿ. ಕೊನೆಯ ದಿನಮಾನಗಳಿಗಿದ್ದೇವೆ ನಾವು. ನಾನೀಗ ಪ್ರಸಂಗ ಮಾಡ್ತಿರುವಾಗಲೇ ಒಂದು ವೇಳೆ ಯೇಸು ಸ್ವಾಮಿ ಬರ್ಬೋದು, ಮಧ್ಯಾಕಾಶದಲ್ಲಿ ಎನಿ ಟೈಮ್ ಆಗ್ಬಹುದು. ಹಲ್ಲೆಲೂಯಾ. ಒಂದೇ ಒಂದು ಕಾರ್ಯಕ್ಕೋಸ್ಕರ ದೇವರು ಕಾಯುವಂಥದ್ದು. ಯಾವ ಕಾರ್ಯ ಗೊತ್ತಾ ನಿಮಗೆ? ದೇವರು ಯೇಸು ಸ್ವಾಮಿ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೇನೆ ಗೊತ್ತಾ? ದೇವರ ವಾಕ್ಯ ಹೇಳ್ತೆ, ಮತ್ತಾಯನ ಬರೆದ ಸುವಾರ್ತೆ 24ನೇ ವಚನದಲ್ಲಿ, ಈ ಪರಲೋಕದ ಸುವಾರ್ತೆಯು ಸರ್ವಲೋಕದಲ್ಲಿ ಸಾರಲ್ಪಡುವುದು, ಆಗ ಅಂತ್ಯ ಬರುವುದು. ಯಾವಾಗ ಸುವಾರ್ತೆ ಎಲ್ಲ ಕಡೆಗೆ ಸಾರಲ್ಪಡುತ್ತದೆ, ಆಗ ಯೇಸು ಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಮಧ್ಯಾಕಾಶಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಈ ಒಂದು ಕಾರ್ಯದಲ್ಲಿ ಯಾರು ತೊಡಗಬೇಕು?
ನಾನು ನೀವು. ವಾಕ್ಯದಲ್ಲಿ ನಾನು ನೀವು ಮಾಡಬೇಕಿದ್ದನ್ನು, ಬೇರೆ ಯಾರಲ್ಲ ಪ್ರಿಯರೇ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಅಂತ ಹೇಳುವಾಗ ದೇವರಿಗೋಸ್ಕರ ನಾನು ನೀವು ಮಾಡಬೇಕಾದ ಅನೇಕ ಸಂಗತಿಗಳಿದೆ ಪ್ರಿಯರೇ, ಅನೇಕ. ಹಾಗಾಗಿ ಒಂದು ದಿವಸದಲ್ಲಿ ಒಮ್ಮೆ ಆದರೂ ದೇವರಿಗೆ ನಾನು ಇವತ್ತು ಏನು ಮಾಡಬೇಕು, ನಿನಗೋಸ್ಕರ ನಾನೇನು ಮಾಡಬೇಕು, ಇದನ್ನಿಷ್ಟನ್ನು ನೀವು ಥಿಂಕ್ ಮಾಡುವಾಗ ವಾಕ್ಯ ಹೇಳ್ತದೆ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಅವೆಲ್ಲ ಅಂತ ಹೇಳಿದರೆ ಅಜ್ಞಾನಿಗಳು ಯಾವುದಕ್ಕೋಸ್ಕರ ಓಡ್ತಾರೆ, ದೇವರನ್ನು ತಿಳಿಯದವರು ಯಾವುದಕ್ಕೋಸ್ಕರ ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದಾರೆ, 24/7 ನಿದ್ದೆ ಇಲ್ಲದೆ ಎಲ್ಲವನ್ನು ಬಿಟ್ಟು ಅವರು ಮಾಡ್ತಿದ್ದಾರಲ್ಲ, ಅದು ನಿಮಗೆ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಹಾಗಾಗಿ ಪ್ರೀತಿ ದೇವಜನರೇ, ನಮ್ಮ ಜೀವನದಲ್ಲಿ ದೇವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾನೆ. ಇದನ್ನು ದೇವರ ವಾಕ್ಯ ಶಿರೋನಾಮೆಗಿದೆ, ದೇವರು ನಮಗಾಗಿ ಏನನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗಾಗಿ ಎಷ್ಟೆಲ್ಲ ನಾವು ನೋಡಿದ್ದೇವೆ. ನಮ್ಮನ್ನು ಪ್ರೀತಿಯ ಆ ಕರುಣೆಯ ಕಣ್ಣಿನ ನೋಡಿದನು. ಎರಡನೇದಾಗಿ ನಮ್ಮನ್ನು ಬದುಕಿಸಿದನು. ಮೂರನೇದಾಗಿ ಒಡಂಬಡಿಕೆಯನ್ನು ಮಾಡಿದನು. ಮತ್ತು ನಾವು ನೋಡ್ತೇವೆ, ನಮ್ಮನ್ನು ದೇವರ ಮಕ್ಕಳಾಗಿ ಸ್ವೀಕಾರ ಮಾಡುತ್ತಾನೆ. ಹಲ್ಲೆಲೂಯಾ. ಮತ್ತು ನಮಗೆ ಚಿಂತೆ ಮಾಡಬೇಡ್ರಿ, ನಾನು ನಿಮಗೋಸ್ಕರ ಎಲ್ಲವನ್ನು ಮಾಡುತ್ತೇನೆ, ನೀನು ಮಾಡಬೇಕಾದ್ದು ಮೊದಲು ದೇವರ ರಾಜ್ಯಕ್ಕೋಸ್ಕರ ನೀವು ತವಕ ಪಡ್ರಿ, ನಾನು ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ಈ ಪ್ರಿನ್ಸಿಪಲನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ, ನಾನು ಹೇಳ್ತೇನೆ ಪ್ರೀತಿಯ ದೇವಜನರೇ, ನಿಮ್ಮ ಜೀವನ ಸಂತೋಷ ಸಮಾಧಾನದ ಜೀವನವಾಗಿ ಮಾರ್ಪಡುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ ಅಂದರೆ, ರಿವರ್ಸ್ ಗೇರಲ್ಲಿ, ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ರಿವರ್ಸ್ ಗೇರಲ್ಲಿ ಹೋದರೆ ಹೆಚ್ಚು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 60 ಕಿಲೋಮೀಟರ್ ನಿಮಗೆ ಹೋಗ್ಲಿಕ್ಕಿದ್ರೆ ನೀವು ರಿವರ್ಸ್ ಗೇರ್ ಹೋದರೆ ಏನಾಗ್ತದೆ, ಕುತ್ತಿಗೆ ನೋವಾಗ್ತದೆ, ಮತ್ತು ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಂದರೆ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ರಿವರ್ಸ್ ಗೇರ್ ಅಂದರೆ ಏನಂತ ಹೇಳಿದರೆ, ಮೊದಲು ದೇವರ ರಾಜ್ಯಕ್ಕೆ ನಾವು ತವಕ ಪಡೋದಲ್ಲ. ನಾವು ಅಜ್ಞಾನಿಗಳು ಯಾವುದಕ್ಕೋಸ್ಕರ ತವಕ ಪಡ್ತಿದ್ದಾರೆ ಅಂದರೆ, ನಮಗೆ ಹಣ ಅಥವಾ ನಮಗೆ ಅದು ಬೇಕು ಇದು ಬೇಕು ಅದಕ್ಕೋಸ್ಕರ ನಾವು ತವಕ ಪಡ್ತೇವೆ. ಅದು ನಿಮಗೆ ಕೊಡಲ್ಪಡುತ್ತೆ ಎಂಬ ದೇವರ ವಾಕ್ಯ. ನಾನು ನೀವು ತವಕ ಪಡಬೇಕಾದ್ದು ದೇವರ ರಾಜ್ಯಕ್ಕೋಸ್ಕರ. ಇದು ನಿಜವಾಗಿ ಒಬ್ಬ ದೇವ ಮಗುವಿನ ಗುಣ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮಗಾಗಿ ಇಷ್ಟೆಲ್ಲ ಮಾಡಿದ್ದಾನೆ. ನಾನು ನೀವು ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಇವತ್ತು ನಾವು ಚಿಂತೆ ಮಾಡಬೇಕು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು, ಪ್ರಯಾಸಗಳನ್ನು ಪಡಬೇಕು, ಪ್ರಾರ್ಥನೆಗಳನ್ನು ಮಾಡಬೇಕು, ಸೇವೆಗೆ ಸಪೋರ್ಟಾಗಿ ನಿಲ್ಲಬೇಕು. ಸುವಾರ್ತೆ ಸಾರುವಂಥ ಮಾಧ್ಯಮಗಳಿಗಿರ್ಬೋದು ಅಥವಾ ಸೇವಕರುಗಳಿರ್ಬೋದು, ಅವರಿಗೆ ಸಪೋರ್ಟಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಈ ರೀತಿ ನಾವು ಜೀವನ ಮಾಡಿದರೆ ದೇವರು ತಾನೇ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ ಪ್ರಿಯರೇ. ಇದು ಕೇವಲ ಪ್ರಸಂಗ ಮಾಡಲಿಕ್ಕೆ, ಬಾಯ್ ಹಾರ್ಟ್ ಮಾಡಲಿಕ್ಕಲ್ಲ. ನಮ್ಮ ಜೀವನದಲ್ಲಿ ನಾವು ಅಳವಡಿಸುವಾಗ ದೇವರ ವಾಕ್ಯವನ್ನು, ಅದು 100% ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಸ್ವಾಮಿ, ನೀನು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಿ ಸ್ವಾಮಿ. ದೇವರಿದನ್ನು ನಾವು ನೆನೆಸಿಕೊಂಡು ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ದೇವರ ದಾವೀದನು ಹೇಳುವ ಪ್ರಕಾರ, ಸರ್ವಶಕ್ತನಾಗಿರುವಂಥ ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ. ಪರಾಕ್ರಮಿಯಾದ ದೇವರು, ಆತನು ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂಬುದಾಗಿ ದಾವೀದನು ಹೇಳಿದ ಪ್ರಕಾರ ಸ್ವಾಮಿ, ನಮ್ಮೆಲ್ಲರ ಜೀವನದಲ್ಲಿ ಸ್ವಾಮಿ ಪರಾಕ್ರಮಿಯಾದ ದೇವರೇ, ನೀನು ಮಹತ್ ಕಾರ್ಯವನ್ನು ಮಾಡಿದ್ದು ನಿಜ ಸ್ವಾಮಿ. ಅದೇ ರೀತಿ ಮರಿಯಳು ಹೇಳುವ ಪ್ರಕಾರ ಸ್ವಾಮಿ, ಸರ್ವಶಕ್ತನಾಗಿರುವ ದೇವರು ನನಗೆ ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ. ದೇವರೇ, ನಮ್ಮ ಜೀವನದಲ್ಲಿ ಉಪಕಾರವನ್ನು ಮಾಡಿದ್ದಿ ಸ್ವಾಮಿ. ಇದನ್ನೆಲ್ಲ ನಾವು ಅರಿತುಕೊಂಡು ಸ್ವಾಮಿ, ನೀನು ಹೇಳಿದ್ದಿ ಕರ್ತನೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ, ನಿಮಗೇನು ಬೇಕು ಅದನ್ನು ನಾನು ಕೊಡುತ್ತೇನೆ ಎಂಬುದಾಗಿ, ನಮ್ಮ ಹಿಂದೆ ಅದು ಬರುತ್ತದೆ ಎಂಬುದಾಗಿ. ಕರ್ತನೆ, ಇಂಥ ಒಳ್ಳೆಯ ಮನಸ್ಸು ನಮಗೆ ದಯಪಾಲಿಸಿಕೊಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ರೀತಿ ನಡೆಸಿದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವ ಜನರೇ, ದಿನದ 24 ತಾಸುಗಳ ಕಾಲ ಬಿಗ್ ಜೆ ಟಿವಿಯು ಕನ್ನಡ ಭಾಷೆಯಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದೆ. ಈ ಕೊನೆಯ ದಿನದ ಈ ಉಜ್ಜೀವನಕ್ಕೋಸ್ಕರ ದೇವರು ಆದುಕೊಂಡ ಈ ಒಂದು ಮಾಧ್ಯಮ, ಹೌದು, ಹೋಗಿರಿ ಎಲ್ಲ ಕಡೆಗೆ ಸುವಾರ್ತೆಯನ್ನು ಸಾರಿರಿ
ಎಂಬುದಾಗಿ ಹೇಳಿದ ಆ ಯೇಸುವಿನ ರಾಜ್ಯಾಜ್ಞೆಯನ್ನು ಕೈಗೊಳ್ಳುತ್ತಾ ಇದೆ. ಒಂದು ವೇಳೆ ನೀವು ಕೂಡ ಆ ಯೇಸು ಕ್ರಿಸ್ತನ ರಾಜ್ಯಾಜ್ಞೆಯನ್ನು ಕೈಗೊಳ್ಳಬೇಕು ಎಂಬುದಾಗಿ ಮನಸ್ಸು ಮಾಡುವುದಾದರೆ ಈ ಒಂದು ಮಾಧ್ಯಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ದೇವರ ಆತ್ಮನು ನಿಮ್ಮಲ್ಲಿ ಮಾತನಾಡುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.